ಮಂಗಳೂರಿನಲ್ಲಿ ಮನೆ ಮೇಲೆ ಗುಡ್ಡ ಕುಸಿತ ಆಗಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವ ಮಹಿಳೆ ಸಾವನ್ನಪ್ಪಿರೋದ್ರ ಬಗ್ಗೆ ಮಾಹಿತಿ ಗೊತ್ತಾಗ್ತಾ ಇದೆ. ಮೂವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಓರ್ವನ ರಕ್ಷಣೆ ಮಾಡಲಾಗಿದೆ. ಮಹಿಳೆ ಸಾವನ್ನಪ್ಪಿರೋದು ಗೊತ್ತಾಗ್ತಾ ಇದೆ. ಇನ್ನು ಮೂವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಕಾಂತಪ್ಪ ಪೂಜಾರಿ ಪತ್ನಿ ಪ್ರೇಮ ಪೂಜಾರಿ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಉಳ್ಳಾಲ ತಾಲೂಕಿನ ಮೊಂಟೆ ಪದವು ಬಳಿ ನಡೆದ ದುರಂತ ಇದು. ಒಟ್ಟು ಘಟನೆಯಲ್ಲಿ ಮನೆಯಲ್ಲಿ 6 ಮಂದಿ ಏನಿದ್ರಲ್ವಾ, ಅದರಲ್ಲಿ ಮೂವರಿಗಾಗಿ ಈಗ ಶೋಧ ಕಾರ್ಯ ನಡೀತಾ ಇದೆ. ಒಬ್ರು ಸಾವನ್ನಪ್ಪಿದ್ದಾರೆ, ಇನ್ನೊಬ್ಬರ ರಕ್ಷಣೆ ಮಾಡಲಾಗಿದೆ. ಗುಡ್ಡ ಕುಸಿಯುವಾಗ ಹೊರಗೆ ಓಡ್ ಬಂದಿದ್ದಾರೆ ಸೀತಾರಾಮ್ ಪೂಜಾರಿ. ಸದ್ಯ ಸಿಲ್ಕಾಕೊಂಡಿರೋದು ತಾಯಿ, ಇಬ್ಬರ ಮಕ್ಕಳ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ತಾಯಿ ಅಶ್ವಿನಿ ಹಾಗೂ ಇಬ್ಬರ ಮಕ್ಕಳ ರಕ್ಷಣಾ ಕಾರ್ಯ ನಡೀತಾ ಇರೋದು. ಓರ್ವ ಮಗನ ಸ್ಥಿತಿ ಗಂಭೀರ ಆಗಿದೆ. ತಾಯಿ, ಇನ್ನೋರ್ವ ಮಗ ಅಸ್ವಸ್ಥ ಆಗ್ಬಿಟ್ಟಿದ್ದಾರೆ. ರಕ್ಷಣೆ ಮಾಡಿದ್ದಾರೆ. ಕಾಂತಪ್ಪ ಪೂಜಾರಿಯ ಕಾಲು ಕಟ್ಟಾಗಿದೆ. ಈಗ ಕಾಂತಪ್ಪ ಪೂಜಾರಿಯವರ ಕಾಲು ಕಟ್ಟಾಗಿದೆ. ಸದ್ಯ ಅವ್ರ ರಕ್ಷಣೆ ಆಗಿದೆ. ಮತ್ತೋರ್ವಳು ಮಹಿಳೆ ಸಾವನ್ನಪ್ಪಿರೋದು. ಅಂದರೆ ಕಾಂತಪ್ಪ ಪೂಜಾರಿ ಪತ್ನಿ ಪ್ರೇಮ ಪೂಜಾರಿ ಅವರು ಈ ಪ್ರಕರಣದಲ್ಲಿ ಸಾವನ್ನಪ್ಪಿದ್ದಾರೆ. ನೋಡಿ, ಗುಡ್ಡ ಕುಸಿತ ಆದಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ. ಪಾಪ ಮನೇಲಿ ಮಕ್ಕಳಿದ್ದಾರೆ, ಆ ಮಕ್ಕಳು ಕೂಡ ಸಿಲುಕಾಕೊಂಡಿದ್ದಾರೆ. ಗುಡ್ಡ ಕುಸಿತ ಆದ ಪ್ರಭಾವ ಅಂದರೆ ಮನೆ ಮೇಲೇನೆ ಗುಡ್ಡ ಕುಸಿತ ಆಗಿದ್ರಿಂದ ಇಂತಹ ಘಟನೆ ಆಗಿ ಹೋಗಿರೋದು. ಮನೇಲಿ ಒಟ್ಟು 6 ಜನ ಇದ್ದರು. ಅದರಲ್ಲಿ ಮೂವರಿಗಾಗಿ ಇನ್ನೂ ಕೂಡ ಶೋಧ ಕಾರ್ಯ ನಡೀತಾ ಇದೆ. ಪಾಪ ಪತ್ನಿ ಪ್ರೇಮ ಪೂಜಾರಿ ಅವರು ಸಾವನ್ನಪ್ಪಿದ್ದಾರೆ. ಅವರ ಪತಿ ಕಾಂತಪ್ಪ ಏನಿದ್ದಾರೆ ಅವರನ್ನು ರಕ್ಷಣೆ ಮಾಡಲಾಗಿದೆ. ಅವ್ರ ಕಾಲು ಕಟ್ಟಾಗ್ಬಿಟ್ಟಿದೆ. ಇನ್ನೋರ್ವ ಮಗನು ಕೂಡ ಅಸ್ವಸ್ಥನಾಗಿದ್ದಾನೆ. ಪರಿಸ್ಥಿತಿ ಬಹಳ ಗಂಭೀರವಾಗಿದೆ. ಆ ಫ್ಯಾಮಿಲಿ ಈಗ ಬಹಳ ನೋವಲ್ಲಿದೆ. ಮನೆ ಮೇಲೇನೆ ಗುಡ್ಡ ಕುಸಿತ ಆಗಿರೋದ್ರಿಂದ ಈ ರೀತಿಯಾದಂಥ ಒಂದು ಘಟನೆ ಆಗಿರೋದು. ಇತ್ತೀಚೆಗೆ ದಕ್ಷಿಣ ಕನ್ನಡದಲ್ಲಿ ಮಳೆ ಅವಾಂತರಗಳು ಅಷ್ಟಿಷ್ಟಲ್ಲ. ಗುಡ್ಡ ಕುಸಿತ ಆಗೋದಿರ್ಬೋದು, ಮಳೆ ನೀರು ಮನೆಗೆ ನುಗ್ಗೋದಿರ್ಬೋದು, ಇಂಥ ಘಟನೆಗಳು ಆಗ್ತಾನೆ ಇದ್ದಾವೆ. ಅದರಲ್ಲೂ ಕೂಡ ಮನೆ ಕುಸಿತಗಳಾಗ್ತಾ ಇರೋದು ಹೆಚ್ಚಾಗಿ ಆಗ್ತಾನೆ ಇದೆ. ಆದರೆ ಇಲ್ಲ ಆಗಿರೋದೇನಪ್ಪ ಅಂದರೆ ಗುಡ್ಡನೇ ಮನೆ ಮೇಲೆ ಕುಸಿದ್ಬಿಟ್ಟಿದೆ. ಹೀಗಾಗಿ ಪಾಪ ಮಕ್ಕಳು ಮರಿ ಎಲ್ಲ ಕೂಡ ಸಿಲ್ಕಾಕೊಂಡು ಬಿಟ್ಟಿದ್ದಾರೆ. ಅವ್ರನ್ನ ಹೊರಗೆ ಕರೆತರುವಂಥ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಒಟ್ಟು 3 ಸಿಲ್ಕಾಕೊಂಡಿದ್ದಾರೆ. ಈಗ ಒಬ್ಬರ ರಕ್ಷಣೆ ಆಗಿದೆ, ಇನ್ನೊಬ್ಬರು ಸಾವನ್ನಪ್ಪಿದ್ದಾರೆ. ಇನ್ನೋರ್ವರ ಸ್ಥಿತಿ ಕೂಡ ಬಹಳ ಗಂಭೀರವಾಗಿದೆ. ಮತ್ತೊಬ್ಬ ಮಗನ ಪರಿಸ್ಥಿತಿ. ಬಟ್ ನೋಡಿ, ಅವಶೇಷಗಳ ಅಡಿ ತಾಯಿ ಮಗು ಸಿಲ್ಕಾಕೊಂಡಿರೋದು ಗಮನಿಸ್ತಾ ಇದ್ದೀರಾ. ನಿಜಕ್ಕೂ ಕೂಡ ದುರಂತ ಇದು. ಅಂದರೆ ನೆಮ್ಮದಿಯಿಂದ ಬೆಚ್ಚಗೆ ಮಲ್ಕೊಂಡಿರ್ತಾರೆ, ಈ ರೀತಿ ಗುಡ್ಡ ಕುಸಿಯುತ್ತೆ, ಮನೆ ಮೇಲೆ ಗುಡ್ಡ ಕುಸಿದು ಈ ರೀತಿ ಸಾವನ್ನಪ್ತೀವಿ ಅನ್ನುವಂಥ ಒಂದು ಮುನ್ಸೂಚನೆ ಕೂಡ ಯಾರಿಗೂ ಇರಲ್ಲ. ಸುತ್ತಮುತ್ತ ಏನಾಗ್ತಾ ಇದೆ ಅನ್ನೋದು ಗೊತ್ತಿರಲ್ಲ. ನಿದ್ದೆಯಲ್ಲಿರುವಂಥವರು ಚಿರ ನಿದ್ರೆಗೆ ಜಾರುವಂಥ ಒಂದು ಘಟನೆ ನಡೆದುಬಿಟ್ಟಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಈ ಗುಡ್ಡ ಕುಸಿತ ಇಲ್ಲಿ ಸರ್ವೇ ಸಾಮಾನ್ಯ. ಬಟ್ ಈ ರೀತಿ ಆಗುತ್ತೆ, ಪರಿಸ್ಥಿತಿ ಹೀಗಿದೆ ಅಂದಾಗ ಅವರನ್ನು ಬೇರೆ ಬೇರೆ ಕಡೆ ಸ್ಥಳಗಳಿಗೆ ಸ್ಥಳಾಂತರ ಮಾಡುವಂಥ ಕೆಲಸಗಳು ಕೂಡ ಆಗುತ್ತೆ. ಬಟ್ ಇಲ್ಲಿ ಏಕಾಏಕಿಯಾಗಿ ಮನೆ ಮೇಲೇ ಗುಡ್ಡ ಕುಸಿತ ಆಗಿರೋದ್ರಿಂದ ಪಾಪ ಇಂತಹ ದೊಡ್ಡ ಅನಾಹುತನೇ ಆಗ್ಬಿಟ್ಟಿದೆ. ಮಕ್ಕಳು ಮರಿ ಇಟ್ಕೊಂಡು ಇಂಥ ಸಂದರ್ಭದಲ್ಲಿ ಅಂದರೆ ಮಳೆಗಾಲದಲ್ಲಿ ನಿಭಾಯಿಸೋದಿದೆಯಲ್ಲ ಬಹಳ ಕಷ್ಟ. ಮನೆಗೆ ನೀರು ನುಗ್ಗೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಅಕ್ಕಪಕ್ಕದಲ್ಲಿರುವಂಥ ಗುಡ್ಡ ಕುಸಿತ ಆಗ್ತವೆ. ಅವು ಮನೆ ಮೇಲೆ ಗುಡ್ಡ ಕುಸಿತ ಆಗಿಬಿಟ್ರೆ ಮನೆ ಒಳಗಿದ್ದೀವಿ ಬಿಡಿ, ಸೇಫ್ ಆಗಿದ್ದೀವಿ ಅಂತ ಅಂದ್ಕೊಳ್ಬಹುದು. ಬಟ್ ನೋಡಿ, ಇಂತಹ ಡೇಂಜರಸ್ ಪ್ಲೇಸಸ್ಸಲ್ಲಿ ಇರೋದು ಬಹಳ ಕಷ್ಟ. ಒಂದು ರೀತಿ ಸವಾಲಿನ ಬದುಕು ಇದು.
ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ. ಸ್ಪಾಟ್ ಇಂದಾನೆ ಲೈವ್ ಅಲ್ಲಿ ಜಾಯಿನ್ ಆಗ್ತಿದ್ದಾರೆ. ಆದಿತ್ಯ, ನಿಜಕ್ಕೂ ಕೂಡ ಒಂದು ದುರಂತಕರ ಸಂಗತಿ ಇದು. ಈ ರೀತಿ ಘಟನೆ ಆಗುತ್ತೆ ಅಂತ ಯಾರೂ ಎಣಿಸಿರ್ಲಿಕ್ಕಿಲ್ಲ. ಆ ಒಂದು ಮನೆಯಲ್ಲಿ ಒಟ್ಟು 6 ಜನ ಇದ್ರಂತೆ. ಅದರಲ್ಲಿ ಈಗ 3 ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಒಬ್ಬರು ಮನೆ ಮೇಲೆ ಗುಡ್ಡ ಕುಸಿತಾ ಇದ್ದಂತೆ ಎಸ್ಕೇಪ್ ಆಗಿದ್ದಾರೆ. ಬಟ್ ಅಲ್ಲಿನ ಪರಿಸ್ಥಿತಿ ಹೇಗಿದೆ, ರಕ್ಷಣಾ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ, ಎಷ್ಟು ಜನ ಬದುಕುಳಿಬಹುದು ಅದರಲ್ಲಿ? ಕೂಡ ಒಂದು ದಾರುಣ ಘಟನೆ ಭಾರಿ ಮಳೆಯಿಂದ ಸಂಭವಿಸಿರುವಂಥದ್ದು ಸೌಖ್ಯ. ಮೋಂಟೆಪದವು ಅಂದರೆ ಉಳ್ಳಾಳ ಸಮೀಪದ ಮೋಂಟೆಪದವಿನಲ್ಲಿ ಒಂದೇ ಕುಟುಂಬದ ಒಂದು ಮನೆಯನ್ನು ಒಂದು ಕುಟುಂಬ ಇತ್ತು. ಆ ಮನೆ ಮೇಲೆ ಗುಡ್ಡ ಜರಿದಂಥ ಪರಿಣಾಮದಿಂದಾಗಿ ಆ ಮನೆಯವರಲ್ಲಿ ಸಿಲುಕಿ ಹಾಕಿಕೊಂಡಿದ್ದರು. ಈ ಪೈಕಿ ಈಗಾಗಲೇ ಓರ್ವರನ್ನು ರಕ್ಷಣೆ ಮಾಡಲಾಗಿದೆ. ಇನ್ನೊಬ್ಬರು ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಆದರೆ ಒಬ್ಬರು ಮಹಿಳೆಯಲ್ಲಿ ಸಾವಿಗೀಡಾಗಿದ್ದಾರೆ. ಇನ್ನು ಒಂದು ತಾಯಿ ಮತ್ತು 2 ಮಕ್ಕಳು ಒಳಗಡೆ ಸಿಲುಕಿ ಹಾಕಿಕೊಂಡಿರುವಂಥದ್ದು ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಬಹಳ ಕ್ಲಿಷ್ಟಕರವಾಗಿರುವಂತಹ ಒಂದು ಕಾರ್ಯಾಚರಣೆ ಇದು. ಬಹಳ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಆ ತಾಯಿ ಮಗು ಒಳಗಡೆ ಒಂದು ಜೀವನದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸಾವು ಬದುಕಿನ ಹೋರಾಟ ಅಂತಾನು ಹೇಳ್ಬೋದು. ಸೊ ಈಗಾಗಲೇ ಅವರನ್ನ ರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಇದು ಏನೋ ಗುಡ್ಡ ಕುಸಿದಂಥ ಪರಿಣಾಮದಿಂದಾಗಿ ಆ ಮನೆ ಕುಸಿದು ಬಿದ್ದಿದೆ. ಮನೆಯ ಒಂದು ಲಿಂಟರ್ ಅಂದರೆ ಟೆರೆಸ್ ಏನಿದೆ, ಆ ಒಂದು ಗೋಡೆ ಅಡಿಯಲ್ಲಿ ಅವರು ಸಿಲುಕಿ ಹಾಕಿಕೊಂಡಿರುವಂಥದ್ದು. ಹಾಗಾಗಿ ಅವರು ಮಾತಾಡ್ತಾ ಇದ್ದಾರೆ, ಅವರಿಗೆ ಆಹಾರ ಪೂರೈಕೆ ಎಲ್ಲ ಮಾಡ್ತಾ ಇದ್ದಾರೆ. ಈಗ ಆಕ್ಸಿಜನ್ ಅನ್ನು ಕೂಡ ನೀಡಲಾಗ್ತಾ ಇದೆ. ಆದರೆ ಅವರ ಮೇಲೆ ಒಂದು ಲಿಂಟಲ್ ಇರುವಂಥ ಪರಿಣಾಮದಿಂದಾಗಿ ಅವರನ್ನ ಹೊರತರಲಾಗ್ತಾ ಇಲ್ಲ. ಯಾಕಂದರೆ ಯಾವುದೇ ಕ್ಷಣದಲ್ಲೂ ಕೂಡ ಆ ಒಂದು ಲಿಂಟಲ್ ಏನಿದೆ ಅವರ ಮೇಲೆ ಬೀಳುವಂಥ ಸಾಧ್ಯತೆ ಇದೆ. ಹಾಗಾಗಿ ಬಹಳ ಸೂಕ್ಷ್ಮವಾಗಿ, ಬಹಳ ಎಚ್ಚರಿಕೆಯಿಂದ, ಬಹಳ ಜಾಗೃತೆಯಿಂದ ಈ ಒಂದು ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. NDRF, SDRF ಸೇರಿದಂತೆ ಅಗ್ನಿಶಾಮಕ ದಳ ಮತ್ತು ಸ್ಥಳೀಯರು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಅಶ್ವಿನಿ ಅನ್ನುವಂಥವರು ಹಾಗೂ ಅವರ 2 ಮಕ್ಕಳು ಈಗ ಒಳಗಡೆ ಸಿಲುಕಿ ಹಾಕಿಕೊಂಡಿರುವಂಥದ್ದು. ಅಶ್ವಿನಿಯವರ ಅತ್ತೆ ಪ್ರೇಮ ಪೂಜಾರಿ ಈಗಾಗಲೇ ಮೃತಪಟ್ಟಿದ್ದಾರೆ ಮತ್ತು ಅವರ ಮಾವ ಕಾಂತಪ್ಪ ಪೂಜಾರಿ ಅವರನ್ನು ರಕ್ಷಣೆ ಮಾಡಲಾಗಿದೆ. ಮತ್ತು ಸೀತಾರಾಮ್, ಅವರ ಗಂಡ ಸೀತಾರಾಮ ಏನಿದ್ದಾರೆ, ಇವರು ಅಪಾಯವನ್ನು ಅರಿತು ಬೆಳಿಗ್ಗೆ ಮನೆಯಿಂದ ಹೊರ ಓಡಿ ಬಂದ ಕಾರಣದಿಂದಾಗಿ ಆ ಅಪಾಯದಿಂದ ಅವರು ಪಾರಾಗಿದ್ದಾರೆ. ಆದರೆ ಈಗ ಉಳಿದಿರುವಂಥ ಅಶ್ವಿನಿ ಹಾಗೂ 2 ಮಕ್ಕಳು ಆರುಷ್ ಮತ್ತು ಆರ್ಯನ್ ಏನು ಒಳಗಡೆ ಇದ್ದಾರೆ, ಇವರಿಗೋಸ್ಕರ ಈಗ ಶೋಧ ಕಾರ್ಯ ನಡೀತಾ ಇದೆ. ಮಳೆ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಸುರಿತಾ ಇದೆ ಮತ್ತು ಇದು ತೀರಾ ಇಕ್ಕಟ್ಟಿನ ಒಂದು ಪ್ರದೇಶ. ಹಾಗಾಗಿ ಇಲ್ಲಿ ಏನು ರಕ್ಷಣಾ ಪರಿಕರಗಳನ್ನು ಬೇಕಾದ ರೀತಿಯಲ್ಲಿ ತೆಗೆದುಕೊಂಡು ಬರೋದಕ್ಕೂ ಕೂಡ ಬಹಳ ಒಂಥರ ಇಕ್ಕಟ್ಟಿನ ವಾತಾವರಣ ಇದೆ. ಅಂದರೆ ಇಲ್ಲಿವರೆಗೂ ಕೂಡ ವಾಹನಗಳು ಬರೋದಿಲ್ಲ. ಅಗ್ನಿಶಾಮಕ ದಳ ಆಗಿರ್ಬೋದು, NDRFನ ಅಥವಾ SDRFನ ವಾಹನಗಳು ಬರೋದಿಲ್ಲ. ಹಾಗಾಗಿ ಸ್ಥಳೀಯರ ಒಂದು ಸಹಾಯವನ್ನು ಪಡೆದುಕೊಂಡು ಆ ಕಾರ್ಯಾಚರಣೆ ನಡೀತಾ ಇದೆ. ಏನು ಈಗ ತಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀರೋ, ಇದೇ ಗುಡ್ಡ ಕುಸಿದಂಥ ಪರಿಣಾಮದಿಂದ ಸಮಸ್ಯೆ ಆಗಿರುವಂಥದ್ದು. ಮತ್ತು ಇಲ್ಲಿ ಕುಟುಂಬಸ್ಥರ ಒಂದು ಗುರುತು ಕೂಡ ಸದ್ಯ ಪತ್ತೆಯಾಗಿದೆ. ಈ ಒಂದು ಫ್ಯಾಮಿಲಿ ಫೋಟೋದಲ್ಲಿರುವಂಥ ಕುಟುಂಬದವರೇ ಇವತ್ತು ಈ ಒಂದು ದುರ್ಘಟನೆಗೆ ಸಾಕ್ಷಿಯಾಗಿರುವಂಥದ್ದು. ಇವರು ಒಬ್ಬರನ್ನ ಹೊರತುಪಡಿಸಿದರೆ ಇದೇ ಫ್ಯಾಮಿಲಿ ಏನು ನೀವು ನೋಡ್ತಾ ಇದ್ದೀರೋ, ಇವರೇ ಒಂದು ದುರ್ಘಟನೆಯಲ್ಲಿ ಇವತ್ತು ಇದಾಗಿರುವಂಥದ್ದು. ಇವರು ಕಾಂತಪ್ಪ ಪೂಜಾರಿ ಹಾಗೂ ಇವರು ಪ್ರೇಮ ಪೂಜಾರಿ ಮತ್ತು ಅಶ್ವಿನಿ ಒಳಗಡೆ ಏನು ಸಿಕ್ಕಿ ಹಾಕಿಕೊಂಡಿದ್ದಾರೋ ಅಶ್ವಿನಿ, ಇವರದ್ದೊಂದು ಫ್ಯಾಮಿಲಿ ಫೋಟೋ ಇದು. ಮತ್ತು ಸೀತಾರಾಮ ಏನಿದ್ದಾರೆ, ಇವರನ್ನು ರಕ್ಷಣೆ ಮಾಡಲಾಗಿದೆ. ಕಾಂತಪ್ಪ ಪೂಜಾರಿ ಅವರನ್ನು ರಕ್ಷಣೆ ಮಾಡಲಾಗಿದೆ. ಹೀಗಾಗಲೇ ಅಶ್ವಿನಿ ಮತ್ತು 2 ಮಕ್ಕಳಿಗೋಸ್ಕರ ಒಂದು ಶೋಧ ಕಾರ್ಯ ಅನ್ನುವಂಥದ್ದು ನಡೀತಾ ಇರುವಂಥದ್ದು. ಯಾಕಂದರೆ ಇಲ್ಲಿನ ಒಂದು ಸ್ಥಳೀಯರನ್ನು ನಿಜಕ್ಕೂ ಕೂಡ ಶ್ಲಾಘಿಸಬೇಕು. ಯಾಕಂದರೆ ಬೆಳಿಗ್ಗೆ 4 ಗಂಟೆಗೆ ಈ ಒಂದು ದುರ್ಘಟನೆ ಸಂಭವಿಸಿದೆ. ಇಡೀ ಮನೆ ಕುಸಿದು ಬಿದ್ದರೂ ಕೂಡ ಸಮೀಪದ ಜನರು ರಕ್ಷಣಾ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಯಾಕಂದರೆ ಅದರ ಒಳಗಡೆ ಹೋಗಿ ಕೂಡ ಅವರು ರಕ್ಷಣೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅವರ ಪ್ರಾಣವನ್ನು ಪಣಕ್ಕೆ ಇಟ್ಟು ರಕ್ಷಣೆಯನ್ನು ಮಾಡೋದಕ್ಕೆ ಒಂದು ಪಣ ತೊಟ್ಟಿದ್ದಾರೆ. NDRF, SDRF, ಅಗ್ನಿಶಾಮಕ ದಳ ಬರುವ ಮುಂಚೆ ಕೂಡ ಹೇಗಾದರೂ ಮಾಡಿ ನಾನು ಅವರನ್ನ ರಕ್ಷಣೆ ಮಾಡ್ತೀನಿ ಅನ್ನುವಂಥ ರೀತಿಯಲ್ಲಿ ಒಂದು ಪಣ ತೊಟ್ಟಿರುವಂಥದ್ದು. ಆದರೆ ಅದು ಯಾವುದು ಕೂಡ ಸದ್ಯಕ್ಕೆ ಫಲ ಕೊಟ್ಟಿಲ್ಲ. ಹಾಗಾಗಿ ಈಗ ಕಾರ್ಯಾಚರಣೆ ಮುಂದುವರಿತಾ ಇದೆ. ಒಳಗಡೆ ಇರುವಂಥವರು ಏನು ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅವರಿಗೆ ಬೇಕಾದಂಥ ಆಹಾರ, ನೀರು ಪೂರೈಕೆ ಆಗಿದೆ. ಇದರೊಂದಿಗೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ಆರೋಗ್ಯ ಇಲಾಖೆ ಕೂಡ ಇಲ್ಲಿಯೇ ಒಂಥರ ಬೀಡು ಬಿಟ್ಟಿದೆ. ಅವರಿಗೆ ಆಕ್ಸಿಜನ್ ಅನ್ನು ನೀಡುವಂಥ ಕೆಲಸಗಳು ಕೂಡ ನಡೀತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಅಪಾಯವನ್ನು ಲೆಕ್ಕಿಸದೆ ಕೂಡ ಇಲ್ಲಿ ಬಂದು ಸೇರಿದ್ದಾರೆ. ಆ ತಾಯಿ ಮತ್ತು ಆ 2 ಮಕ್ಕಳು ಹೇಗಾದರೂ ಹೊರಗಡೆ ಬದುಕಿ ಬರಲಿ ಅನ್ನುವಂಥ ರೀತಿಯ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಸೌಖ್ಯ. ಹೌದು ಆದಿತ್ಯ, ಇಲ್ಲಿ ಆ ಮನೆ ಏನು ಕುಸಿತ ಆಗಿದೆ ಅಥವಾ ಆ ಮನೆ ಮೇಲೆ ಗುಡ್ಡ ಕುಸಿತ ಆಗಿದ್ದಿಲ್ಲ, ಆ ಮನೆ ತುಂಬಾ ಹಳೇದ ಅಥವಾ ಆ ಮನೆ ಗೋಡೆ ಏನಾದರೂ ಶಿಥಿಲಾವಸ್ಥೆಯಲ್ಲಿ ಇತ್ತು ಅನ್ನೋದ್ರ ಬಗ್ಗೆ ಏನಾದರೂ ಗೊತ್ತಾಗ್ತಾ ಇದೆಯಾ? ಮತ್ತೆ ಅಲ್ಲಿ ಸುತ್ತಮುತ್ತ ಗುಡ್ಡ ಕುಸಿಯೋದು ದಕ್ಷಿಣ ಕನ್ನಡ, ಹಾಸನದಾದ್ಯಂತ ಇದು ಕಾಮನ್. ಹಾಗಾಗಿ ಏನಾದರೂ ಮುನ್ಸೂಚನೆ ಸಿಗ್ತಾ ಇತ್ತಾ? ಆಗಾಗ ಮಣ್ಣು ಸಡಿಲ ಆಗುವಂಥದ್ದು ಇರ್ಬೋದು ಅಥವಾ ನೀರಿನಲ್ಲಿ ಮಣ್ಣು ಕೊಚ್ಕೊಂಡು ಬರುವಂಥದ್ದು, ಈ ಸೂಚನೆ ಏನಾದರೂ ಸಿಕ್ಕಿತ್ತಾ? ಅಧಿಕಾರಿಗಳಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಕೊಟ್ಟಿದ್ರಾ ಹೀಗಾಗ್ತಾ ಇದೆ ಅಂತ ಮನೆಯವರು?
ಸೌಖ್ಯ, ಹೌದು, ಇದು ಹೊಸ ಮನೆ ಇದು. ಯಾಕಂದರೆ ಇವ್ರದ್ದು ಒಂದು ಪರಂಪರೆಯ ಮನೆ ಆಗಿತ್ತು ಇದು. ಈ ಮನೆಯ ಮೇಲೆ ಸಾಕಷ್ಟು ಒಂದು ಏನು ಭಾವನಾತ್ಮಕವಾದಂಥ ಒಂದು ಸಂಬಂಧವನ್ನು ಇವರು ಹೊಂದಿಕೊಂಡಿದ್ರು. ಹಾಗಾಗಿ ಇದೊಂಥರ ಅಪಾಯಕಾರಿ ಪರಿಸ್ಥಿತಿಯಲ್ಲಿರುವಂಥ ಮನೆ. ಆದರೆ ಬೇರೆ ಕಡೆಗಳಲ್ಲೂ ಕೂಡ ಇವರಿಗೆ ಜಾಗ ಇದ್ದರೂ ಕೂಡ ಇಲ್ಲೇ ಬೇಕು. ಅಂದರೆ ಹಿಂದಿನಿಂದ ಕೂಡ ಇವರ ಹಳೆ ಮನೆ ಇದೇ ಪ್ರದೇಶದಲ್ಲಿತ್ತು. ಹಾಗಾಗಿ ಈ ಮನೆಯನ್ನು ಬಿಟ್ಟು ಹೋಗೋದಕ್ಕೆ ಇವರಿಗೆ ಇಷ್ಟ ಇರಲಿಲ್ಲ. ಹಿಂದೆ ಒಂದು ಬೇರೆ ಹಳೆ ಕಾಲದ ಮನೆ ಇತ್ತು. ಆದರೆ ಮಗನ ಮದುವೆ ಸಂದರ್ಭದಲ್ಲಿ ಹೊಸ ಮನೆಯನ್ನು ನಿರ್ಮಾಣ ಮಾಡಿದ್ರು. ಇಲ್ಲೇ ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ಅವರ ಇಂಗಿತ ಆಯಿತು. ಯಾಕಂದರೆ ಇಲ್ಲಿ ದೈವದೇವರ ಮನೆ ಇದು, ಪರಂಪರೆಯ ಮನೆ. ಹಾಗಾಗಿ ಆ ಬಾಂಡಿಂಗ್ ಇತ್ತು. ಆ ಬಾಂಡಿಂಗ್ನ ಕಾರಣದಿಂದಾಗಿ ನಾವು ಈ ಜಾಗವನ್ನು ಬಿಟ್ಟು ಹೋಗೋದಿಲ್ಲ, ನಾವು ಇಲ್ಲೇ ಇರ್ತೀವಿ ಅನ್ನುವಂಥ ರೀತಿಯಲ್ಲಿ ಈ ಮನೆಯನ್ನು ಕಟ್ಟಿದ್ರು. ಆದರೆ ಮೊನ್ನೆಯಿಂದ ಮಳೆ ಸುರಿತಾ ಇದೆ ಮತ್ತು ಮೇಲ್ಗಡೆ ಗುಡ್ಡ ಇರುವಂಥದ್ದನ್ನು ಕೂಡ ಗಮನಿಸಬಹುದು. ಆ ಗುಡ್ಡವನ್ನು ನೀವು ನೋಡಬಹುದು ಎಷ್ಟು ಅಪಾಯಕಾರಿಯಾಗಿದೆ ಅಂತ. ಅದರ ಮೇಲೊಂದು ಮರ ಇತ್ತು. ಆ ಮರವು ಕೂಡ ಮಣ್ಣಿನೊಂದಿಗೆ ಕುಸಿದು ಬಂದಿದೆ ಮನೆ ಮೇಲೆ. ಹಾಗಾಗಿ ಇಡೀ ಮನೆ ಸದ್ಯ ಕುಸಿದು ಬಿದ್ದಿರುವಂಥದ್ದು. ಇದೊಂದು ಮನೆ ಇತ್ತು ಅನ್ನುವಂಥದ್ದಕ್ಕೂ ಕೂಡ ಸಾಕ್ಷಿ ಇಲ್ಲದ ರೀತಿಯಲ್ಲಿ ಇದು ಕುಸಿದು ಬಿದ್ದಿರುವಂಥದ್ದು. ಹಾಗಾಗಿ ಈಗ ಮಳೆ ಮೊನ್ನೆಯಿಂದ ಸುರಿತಾ ಇದೆ. ಅನೇಕ ಈ ತಗ್ಗು ಪ್ರದೇಶ ಮತ್ತು ಗುಡ್ಡ ಕುಸಿತ ಏನು ಹೊಸತಲ್ಲ. ಪ್ರತಿ ಮಳೆಗಾಲದಲ್ಲೂ ಕೂಡ ಇಂಥ ಒಂದು ಅವಘಡಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಭವಿಸ್ತಾ ಇದೆ. ಮತ್ತು ಅನೇಕರ ಆರೋಪಗಳು ಕೂಡ ಇದೆ. ಬೇಕಾಬಿಟ್ಟಿಯಾಗಿ ಮಣ್ಣು ಅಗೆಯುವಂಥದ್ದು, ಅಪಾಯಕಾರಿ ಸ್ಥಿತಿಯನ್ನು ನಿರ್ಮಾಣ ಮಾಡುವಂಥದ್ದು, ಅವೈಜ್ಞಾನಿಕವಾಗಿ JCBಗಳನ್ನು ಬಳಸುವಂಥದ್ದು, ಇಂಥದ್ದೆಲ್ಲ ಪರಿಸ್ಥಿತಿ ಇರಬೇಕಾದ್ರೆ ಇವರನ್ನ ಯಾಕೆ ಇಲ್ಲಿಂದ ಸ್ಥಳಾಂತರ ಮಾಡಲಿಲ್ಲ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ. ಮತ್ತು ಏನಾದರೂ ಅಪಾಯ ಸಂಭವಿಸ್ತು ಅಂತ ಹೇಳುವಂಥ ಸಂದರ್ಭದಲ್ಲಿ ತುರ್ತಾಗಿ ಇಲ್ಲಿ ಯಾವುದೇ ಫೆಸಿಲಿಟೀಸ್ ಕೂಡ ಸಿಗೋದಿಲ್ಲ. ಯಾಕಂದರೆ ಏನೊಂಥರ ರಿಮೋಟ್ ಪ್ರದೇಶ ಇದು, ರಿಮೋಟ್ ವಿಲೇಜ್ ಇದು. ಹಾಗಾಗಿ ಇಲ್ಲಿ ನಾವು ಕೂಡ ನಮ್ಮ ವಾಹನಗಳನ್ನು ಸುಮಾರು 2 ಕಿಲೋಮೀಟರ್ ದೂರ ನಿಲ್ಲಿಸಿ ಇಲ್ಲಿ ನಡ್ಕೊಂಡು ಬರುವಂಥ ಒಂದು ವಾತಾವರಣ ಇತ್ತು. ಹಾಗಾಗಿ ಅಗ್ನಿಶಾಮಕ ದಳದ ಏನು ಘನ ವಾಹನಗಳಾಗಿರ್ಬೋದು, ಆ ಲಾರಿ ಅಥವಾ NDRF SDRFನ ಯಾವುದೇ ವಾಹನಗಳು ಘಟನಾ ಸ್ಥಳಕ್ಕೆ ಬರೋದಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಎಲ್ಲ ವಸ್ತುಗಳನ್ನು, ರಕ್ಷಣಾ ವಸ್ತುಗಳನ್ನು ಅವರು ಹೊತ್ತುಕೊಂಡೇ ಬರಬೇಕಾದಂಥ ಪರಿಸ್ಥಿತಿ ಇದೆ. ಇಲ್ಲಿ ಜನರೇಟರ್ ಇದೆ, ಗ್ಯಾಸ್ ಕಟ್ಟರ್ಗೆ ಬೇಕಾದಂಥ ಜನರೇಟರ್ಗಳನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ, ಡ್ರಿಲ್ಲಿಂಗ್ ಮಿಷಿನ್ ಇದೆ. ಆದರೆ ಅದಕ್ಕೆ ಮಳೆ ಬರುವಂಥ ಕಾರಣದಿಂದಾಗಿ ಅದು ಕೆಟ್ಟು ಹೋಗುವಂಥ ವಿಚಾರಗಳು ಕೂಡ ಆಯಿತು. ಹಾಗೆ ಪದೇ ಅದನ್ನು ಬದಲಾವಣೆ ಮಾಡಿ ಒಂದಷ್ಟು ದೂರ ಹೋಗಿ ಮತ್ತೆ ಇನ್ನೊಂದು ಯಂತ್ರೋಪಕರಣಗಳನ್ನು ತಂದು ರಕ್ಷಣಾ ಕಾರ್ಯ ಮಾಡ್ತಾ ಇದ್ದಾರೆ. ಮತ್ತು ರಕ್ಷಣಾ ಕಾರ್ಯವನ್ನು ಕೂಡ ಎಲ್ಲ ಎಕ್ವಿಪ್ಮೆಂಟ್ ಬಂದ ಮೇಲೂ ಕೂಡ ಅದನ್ನು ಏನು ನಾರ್ಮಲ್ ಆಗಿ ಮಾಡ್ತೀವೋ ಆ ಥರ ವಾತಾವರಣ ಇಲ್ಲಿ ಇಲ್ಲ. ಯಾಕಂದರೆ ಒಂದು ನೂಲಿನ ಅಂತರದಲ್ಲಿ ಅಂತ ನಾವು ಹೇಳ್ತೀವಲ್ಲ, ಆ ಥರ ನೂಲಿನ ಅಂತರದಲ್ಲಿ ಅವರು ಬದುಕುಳಿದಿದ್ದಾರೆ. ಅವರ ಮೇಲೆ ಒಂದು ದೊಡ್ಡ ಸಿಮೆಂಟಿನ ಒಂದು ಇದಿದೆ, ಅಂದರೆ ಏನು ಹೇಳ್ತಾರೆ, ಲಿಂಟಲ್ ಇದೆ, ಟೆರೆಸ್ ಇದೆ. ಹಾಗಾಗಿ ಆ ಲಿಂಟಲ್ ಅವರ ಮೇಲೆ ಕುಸಿದು ಬೀಳುವಂಥ ಸಾಧ್ಯತೆ ಇದೆ. ಯಾಕಂದರೆ ಅವರ ದೇಹದ ಕೆಳಭಾಗ ಅದರಲ್ಲಿ ಕವರ್ ಆಗಿದೆ, ಅದರ ಮೇಲೆ ಅದು ಇದೆ. ಹಾಗಾಗಿ ಅವರನ್ನು ಹೊರಗೆ ಎಳೆಯೋದಕ್ಕೂ ಕೂಡ ಆಗ್ತಾ ಇಲ್ಲ. ಅದನ್ನು ಗ್ಯಾಸ್ ಕಟ್ಟರ್ ಮೂಲಕ ನಾಜೂಕಾಗಿ ಕಟ್ಟಿಂಗ್ ಮಾಡಿ ಅವರನ್ನು ಹೊರತರುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಈವರೆಗೂ ಕೂಡ ಅದು ಪೂರ್ಣ ಪ್ರಮಾಣದಲ್ಲಿ ಆಗ್ತಾ ಇಲ್ಲ. ಯಾಕಂದರೆ ಸ್ವಲ್ಪ ಆಯ ತಪ್ಪಿದ್ರು ಕೂಡ ಸಂಪೂರ್ಣವಾಗಿ ಅವರ ಮೇಲೆ ಕುಸಿದು ಬೀಳುವಂಥ ಸಾಧ್ಯತೆ ಇದೆ. ಮತ್ತು ಏನು ರಕ್ಷಣಾ ಸಿಬ್ಬಂದಿಗಳಿದ್ದಾರೆ, ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಈಗ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಒಳಗಡೆ ಅವರಿಗೆ ಆಹಾರ ನೀರು ಎಲ್ಲ ಪೂರೈಕೆ ಮಾಡ್ತಾ ಇದ್ರು ಕೂಡ ಅವರು ಸಾವು ಬದುಕಿನ ನಡುವೆ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಮಹಿಳೆ ಹಾಗೂ 2 ಮಕ್ಕಳು ಒಳಗೆ ಸಿಕ್ಕಿದ್ದಾರೆ ಅಂತ ಮಾಹಿತಿ ಇರುವಂಥದ್ದು. ಹಾಗಾಗಿ ಇದರಲ್ಲಿ ಒಂದು ಮಗು ಈಗ ಬಹಳ ಚಿಂತಾಜನಕ ಸ್ಥಿತಿಯಲ್ಲಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮತ್ತು ಪ್ರೇಮ ಪೂಜಾರಿ ಏನು ಡೆತ್ ಆಗಿದ್ರು, ಅವರ ಡೆಡ್ ಬಾಡಿ ಇನ್ನೂ ಇಲ್ಲೇ ಇದೆ, ಅದರ ಅಡಿಗಡಿ ಅದು ಸಿಲುಕಿರುವಂಥದ್ದು. ಅದರ ಮೇಲೆ ಟರ್ಪಲ್ ಹಾಸಿದ್ದಾರೆ ಸದ್ಯ. ಹಾಗಾಗಿ ಇವರು ಬದುಕಿ ಹೊರಗಡೆ ಬರಲಿ ಅನ್ನುವಂಥ ರೀತಿಯ ಒಂದು ಪ್ರಾರ್ಥನೆ. ಆದರೆ ಬಹಳ ಸಂದಿಗ್ಧ ಸ್ಥಿತಿಯಲ್ಲಿ ಅವರು ಇದ್ದಾರೆ, ಬಹಳ ಇಕ್ಕಟ್ಟಿನ ಸ್ಥಿತಿಯಲ್ಲಿದ್ದಾರೆ. ಅಧಿಕಾರಿಗಳಿಗೂ ಕೂಡ ಏನು ತುಂಬ ಫೋರ್ಸ್ ಹಾಕಿ ಅಥವಾ ತುಂಬ ಸ್ಪೀಡಾಗಿ ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಆಗ್ತಾ ಇಲ್ಲ. ಒಂದು ಕಡೆ ಮಳೆಯ ಕಾರಣದಿಂದ. ಆದರೆ ಇನ್ನು ಈ ಮನೆ ಯಾವ ಸ್ಥಿತಿಯಲ್ಲಿದೆ, ಈಗ ಅಳಿದುಳಿದ ಅವಶೇಷ ಏನಿದೆ, ಈಗ ಆ ಟೆರೆಸ್ ಎಲ್ಲ ಅಲ್ಲಿ ಕುಸಿದು ಬಿದ್ದಿದೆ, ಅದು ಯಾವ ಸ್ಥಿತಿಯಲ್ಲಿದೆ ಅಂತ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಆ ಕಡೆ ಈ ಕಡೆ ಆದರೆ ಆ ಅಳಿದುಳಿದ ಅವಶೇಷಗಳು ಕೂಡ ಏನು ರಕ್ಷಣಾ ಕಾರ್ಯಾಚರಣೆ ಮಾಡುವವರ ಮೇಲೆ ಕುಸಿದು ಬೀಳುವಂಥ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲವನ್ನ ಕೂಡ ಗಮನದಲ್ಲಿ ಇಟ್ಟುಕೊಂಡು ಒಂದು ಅರ್ಥದಲ್ಲಿ ಹೇಳಬೇಕು ಅಂದರೆ ಸೌಖ್ಯ, ಈಗ ಯಾರೆಲ್ಲ ರಕ್ಷಣೆಯಲ್ಲಿ ತೊಡಗಿದ್ದಾರೋ ಅವರು ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಈ ಗುಡ್ಡ ಕೂಡ ಕ್ಷಣಕ್ಕೂ ಇದರ ಮಣ್ಣು ಕುಸಿತಾ ಇದೆ ಅಂತ ಮಾಹಿತಿ ಇದೆ. ಹಾಗಾಗಿ ಇದು ಕುಸಿದು ಬೀಳುವಂಥ ಒಂದು ಸಾಧ್ಯತೆ ಇದೆ. ಅದರ ಮೇಲೂ ಕೂಡ ಸಾಕಷ್ಟು ಬೃಹದಾಕಾರದ ಮರಗಳೆಲ್ಲ ಇರುವಂಥದ್ದು. ಹಾಗಾಗಿ ಸ್ಥಳೀಯರು NDRF SDRF ಬಂದರೂ ಕೂಡ ತಮ್ಮ ಕಾರ್ಯಾಚರಣೆಯನ್ನು ನಿಲ್ಲಿಸಿಲ್ಲ. ನಮ್ಮ ಅಳಿಲು ಸೇವೆಯನ್ನಾದರೂ ನಾವು ಮಾಡ್ತೀವಿ ಅನ್ನುವಂಥ ರೀತಿಯಲ್ಲಿ ಅಲ್ಲಿ ಹೋಗಿದ್ದಾರೆ, ಅಲ್ಲೇ ನಿಂತಿದ್ದಾರೆ. ಅಪಾಯವನ್ನು ಲೆಕ್ಕಿಸದೆ ಕೂಡ ಅಲ್ಲಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಧರ್ಮ ಜಾತಿ ಎಲ್ಲ ಭೇದ ಭಾವಗಳನ್ನು ಮೀರಿ ಹೇಗಾದರೂ ಮಾಡಿ ಆ ತಾಯಿ ಮಗುವನ್ನು ಉಳಿಸಬೇಕು ಅನ್ನುವಂಥ ರೀತಿಯಲ್ಲಿ ಒಳಗಡೆ ಹೋಗಿದ್ದಾರೆ. ಬೆಳಿಗ್ಗೆ ಒಳಗಡೆ ಅಲ್ಲಿ ಬಹಳ ಒಂದು ಅಂದರೆ ನೋಡೋದಕ್ಕೆ ಭಯವಾಗುವಂಥ ಒಂದು ವಾತಾವರಣ ಇತ್ತು. ಏನು ಬಿದ್ದಂಥ ಟೆರೇಸ್ ಇದೆಯೋ, ಅದರ ಲಿಂಟಲ್ ಇದೆಯೋ, ಅದರ ಒಳಗಡೆ ಹೋಗಿ ಅವರನ್ನು ರಕ್ಷಣೆ ಮಾಡೋಕ್ಕಾಗುತ್ತಾ ಅಂತ ನೋಡಿದ್ದಾರೆ. ಆದರೆ ಅದು ಆಗಲಿಲ್ಲ ಅವರಿಂದ. ಯಾಕಂದರೆ ತುಂಬ ಫೋರ್ಸ್ ಹಾಕೋದಕ್ಕೆ ಆಗಲಿಲ್ಲ. ಒಟ್ಟಾರೆಯಾಗಿ ಅವರು ಬದುಕಿ ಬರಲಿ, ಸುರಕ್ಷಿತವಾಗಿ ಹೊರಗಡೆ ಬರಲಿ ಅನ್ನುವಂಥದ್ದೇ ನೆರೆದವರೆಲ್ಲರ ಒಂದು ಪ್ರಾರ್ಥನೆ ಆಗಿದೆ. ಸೌಖ್ಯ. ಥ್ಯಾಂಕ್ ಯು ಆದಿತ್ಯ ಲೈವ್ ಡೀಟೇಲ್ಸ್ಗೆ. ಅಲ್ಲ ಗಿಡ
Jangan, jangan, Happy.